ನೋಡಿ ಗಾಯ್ಸ್, ಇದು ನೈಟು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಗ್ರೇವಿ. ಎಲ್ಲರೂ ಮಾಡಿರ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಎಲ್ಲ ಫಸ್ಟ್ ಈಗ ಎಲ್ಲ ಇದನ್ನೆಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿ, ಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನ ತೋರಿಸ್ತೀನಿ ನಿಮಗೆ ಕಟ್ ಮಾಡ್ಕೊಂಡಿದ್ದಾದಮೇಲೆ. ಹಾಗಾಗಿ ನೋಡಿ, ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. 100 ಗ್ರಾಮ್ ಇದೆ ಇದು. 100 ಗ್ರಾಮು 200 ಗ್ರಾಮು ಮರ್ತ್ಬಿಟ್ಟಿದ್ದೀನಿ ನಾನು. ಒಂದು ನಿಮಿಷ ನೋಡ್ತೀನಿ ರೀ. ಸಾರಿ, 200 ಗ್ರಾಮ್ ಇಲ್ಲೇ ಇದೆ. 200 ಗ್ರಾಮ್ ಇದೆ ನೋಡಿ. 200 ಗ್ರಾಮ್ ಇದೆ. ಇದು ಸಾಕು, ನಮ್ಮ 3 ಜನಕ್ಕೆ ಮಸ್ತಾಗುತ್ತೆ. ಹಾಗಾಗಿ ಇವಾಗ ಇದನ್ನು ರೆಡಿ ಮಾಡ್ತೀನಿ ಬನ್ನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಕಟ್ ಮಾಡ್ಕೋಬೋದು. ನಾನು ಮೀಡಿಯಮ್ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ತುಂಬ ದಪ್ಪ ಕಟ್ ಮಾಡಿಕೊಂಡ್ರೆ ತಿನ್ನೋದಿಲ್ಲ. ಹಾಗಾಗಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದಕ್ಕೆ ಮಸಾಲೆಗೆ ಬಟ್ ನಾನು ಗೈಸ್ ಏನು ಜಾಸ್ತಿ ಮಸಾಲೆ ಹಾಕಲ್ಲ, ಯಾಕಂದರೆ ನಮ್ಮ ಮನೇಲಿ ತಿನ್ನೋದಿಲ್ಲ. ಮೀಡಿಯಮ್ ಮಸಾಲೆ ಅಷ್ಟೇ ನಾನು ಹಾಕೋದು. ನೋಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇದೇನಪ್ಪ ಗೋಡಂಬಿ ಮತ್ತು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಇಷ್ಟೇ ಹಾಕೋದು ನಾನು. ಬೇರೆ ಏನು ಮಸಾಲೆ ಹಾಕಲ್ಲ. ಫ್ರೆಂಡ್ ಚಕ್ಕೆ, ಲವಂಗ ಎಲ್ಲ ಏನೂ ಹಾಕೋದಿಲ್ಲ. ಇಷ್ಟು ನಿಜವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಬನ್ನಿ, ಇವಾಗ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಇವೆಲ್ಲ ಒಂದೇ ಸರಿ ಹಾಕ್ತೀನಿ. ಯಾಕಂದರೆ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದಲ್ವಾ, ಏನೂ ಆಗೋಲ್ಲ. ಹಾಗಾಗಿ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಒಂದು 5 ನಿಮಿಷ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದಕ್ಕೆ ಸರಿಯಾಗುತ್ತೆ. ನೋಡಿ, ನಿಮಗಿರಲಿ ಬೇರೆ ಥರ ಏನಾದರೂ ಮಾಡೋದಾದರೆ ಕಮೆಂಟ್ ಮಾಡಿ. ಯಾವುದು ಕೆಲವರು ಏನು ಮನೇಲಿ ಸ್ವಲ್ಪ ಮಸಾಲೆನೂ ಹಾಕೋಂಗಿಲ್ಲ. ಮಸಾಲೆ ಇದೆ ನಂಗೆ ಬೇಡ ಅಂತಾರೆ. ನನ್ನ ಮಗನೂ ಹಂಗೆ ಮಾಡ್ತಾರೆ, ನಮ್ಮ ಮನೆಯವರು ಹಂಗೆ ಮಾಡ್ತಾರೆ. ಇಬ್ಬರು ಅದೇ ಥರ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಮಸಾಲೆ ಏನೂ ಹಾಕಲ್ಲ ಗೈಸ್. ಇದೇ ಥರನೇ ಮಾಡಿಬಿಟ್ಟು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಮನೆಯಲ್ಲೇ ಮಾಡಿರ್ತೀವಲ್ಲ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಅದೆರಡು ಹಾಕಿ ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಇಟ್ಕೊಳ್ತೀನಿ. ಆಮೇಲೆ ತೋರಿಸ್ತೀನಿ ಮುಂದಕ್ಕೆ ನಾನು ಹೇಗೆ ಮಾಡ್ತೀನಿ. ನೋಡಿ, ಇದು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ ಸಾಕು ಇಷ್ಟು. ಅದಕ್ಕೇ ಸ್ವಲ್ಪ ಸ್ವಾದು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿರುತ್ತೆ, ಯಾಕಂದರೆ ಇದು ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿದೆ ನಮ್ಮ ಮನೇಲಿ, ಧನಿಯಾ ಪುಡಿ ಮಾತ್ರ ಇದೆ. ಹಾಗಾಗಿ ಇವತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ತಾರೆ ಚೆನ್ನಾಗಿರುತ್ತೆ ಸ್ವಾದ ಅಂತಲೇ ಹೇಳ್ತೀನಿ. ನೋಡಿ, ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ರೋಸ್ಟ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಗೋಡಂಬಿ ಬೇಕಿದ್ರೆ ನೀವು ಜಾಸ್ತಿ, ನಾನು ಒಂದು 6-7 ಪೀಸ್ ಹಾಕಿದ್ದೀನಿ ಅಷ್ಟೇ. ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಬೋದು. ನೋಡಿ ಗೈಸ್, ಈಗ ಇದು ಆಗಿದೆ. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಏನು ಗೊತ್ತಾ, ತಣ್ಣಗಾಗಬೇಕಲ್ಲ ಇದು, ಅದಕ್ಕೋಸ್ಕರ. ಮತ್ತು ಇವಾಗ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಬರೀ ನಾನು ನಿಮಗೆ. ಏನು ಟಿಪ್ಸ್ ಅಂತ ಕೇಳಿ. ಏನು ಗೊತ್ತಾ, ಇದು ನೋಡಿ, ಇವಾಗ ಇದನ್ನು ತಣ್ಣಗೆ ಮಾಡೋಕ್ಕೆ ಅಂತ ಇದಕ್ಕೆ ಹಾಕೋತಾ ಇದ್ದೀನಿ ಪ್ಲೇಟಿಗೆ, ಸಪ್ರೇಟ್ ಪ್ಲೇಟಿಗೆ. ಯಾಕಂದರೆ ಅದು ಬಿಸಿ ಇರುತ್ತಲ್ವ, ಮಿಕ್ಸಿಲಿ ಆಡ್ಸೋಕ್ಕಾಗೋದಿಲ್ಲ. ಸ್ವಲ್ಪ ತಣ್ಣಗಾದರೆ 5 ನಿಮಿಷಕ್ಕೆ ಆಡ್ಸ್ಕೋಬೋದು ಅಂತೇಳ್ಬಿಟ್ಟು ಈ ಥರ ತೆಗಿತಾ ಇದ್ದೀನಿ. ಒಂದು ನಿಮಿಷ ಏನು ಟಿಪ್ಸ್ ಅಂತ ಹೇಳ್ತೀನಿ. ಏನು ಗೊತ್ತಾ, ಇವಾಗ ಇದನ್ನೆಲ್ಲ ನೋಡಿ ಕ್ಲೀನಾಗಿ ಮಸಾಲೆ ಇದನ್ನೆಲ್ಲ ತಗೊಂಡ ಇದು ಇವಾಗ ವೇಸ್ಟ್ ಆಗೋಲ್ಲ. ಬಟ್ ಏನು ಗೊತ್ತಾ, ಕೆಲವರು ನೀರು ಹಾಕಿ ಇದು ಮಾಡ್ತಾರೆ, ತೊಳೆದ್ಬಿಟ್ಟು ಹಾಕ್ಬೋದು. ಬಟ್ ನೋಡಿ, ಇದಕ್ಕೆ ನಾನು ಏನು ಮಾಡ್ತೀನಿ ಇವಾಗ, ಇದು ಪನ್ನೀರ್ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಈಗ ಪನ್ನೀರು ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರೋಸ್ಟ್ ಆದರೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಗೀ ರೋಸ್ಟ್ ಥರ ಆಗುತ್ತೆ. ಯಾಕಂದರೆ ಇದರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವ, ಖಾರ ಹುಳಿ ಎಲ್ಲ ಇರುತ್ತೆ. ಸಾಲ್ಟ್ ಬೇಕಿದ್ರೆ ನಾವು ಹಾಕ್ಕೊಳ್ಬೋದು. ಬಟ್ ನಾನು ತಿನ್ನೋಕ್ಕೆ ಏನು ಮಾಡ್ತೇನೆ, ಇದಕ್ಕೆ ಮಾಡ್ತಿದ್ದಾರಲ್ವ ಗ್ರೇವಿಗೆ, ಹಾಗಾಗಿ ಅದೇ ಥರನೇ ಮಾಡ್ತೀನಿ. ನೋಡಿ, ಇದನ್ನು ಇವಾಗ ಗೀನಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ನೋಡಿ, 1 ಸ್ಪೂನ್ ಗೀ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹೇಳ್ತೀನಿ. ಏನು ಗೊತ್ತಾ, ಇವಾಗ ಗೀನಲ್ಲಿ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಇದಕ್ಕೂ ಚೆನ್ನಾಗಿರುತ್ತೆ. ಏನು ಕೇಳಿ, ಗೀನಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಇದು ಗ್ರೇವಿನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಗೀನಲ್ಲಿ ರೋಸ್ಟ್ ಮಾಡ್ಕೊತೀನಿ, ಗೀನ ಹಾಕ್ಬಿಟ್ಟು. ಅದಕ್ಕೆ ಇವಾಗ ನೋಡಿ, ಇದು ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಎಲ್ಲ ಮಸಾಲೆ ಎಲ್ಲ ಇದೆಯಲ್ವ, ಅದೆಲ್ಲ ಇದಕ್ಕೆ ಹೊಂದ್ಕೊಂಡ್ರೆ
ಇದು ಕಲರು ಚೇಂಜ್ ಆಗುತ್ತೆ ಮತ್ತು ಗೀನಲ್ಲಿ ಚೆನ್ನಾಗಿ ರೋಸ್ಟ್ ಆದರೆ ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೋಸ್ಕರ ಈ ಥರ ಮಾಡ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಈ ಥರ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಮಾಡಿ ಸರಿ. ಆಮೇಲೆ ಬೇಕೋಬೇಡಿ, ಇದೇನಪ್ಪ ನನಗೇನಿಗೆ ಗೊತ್ತಿಲ್ವ ಅಂದ್ಕೋಬೇಡಿ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ 1-2 ನಿಮಿಷ. ನಾವು ಇದನ್ನು ಕುದಿಸ್ತೀವಲ್ವ ಗ್ರೇವಿನಲ್ಲಿ, ಹಾಗಾಗಿ ಇಷ್ಟು ಸಾಕು. ಇದನ್ನು ಸೈಡ್ ತೆಗೆದುಬಿಟ್ಟು ಈ ಮಸಾಲೆ ರುಬ್ಕೊಂಡು ಬರ್ತೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊತೀನಿ. ಒಂದು ಈರುಳ್ಳಿ ಎಲ್ಲನೂ ಹಚ್ಕೊಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ನೋಡಿ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಇದು ಹಾಗೆ ತಿನ್ನೋಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ತುಪ್ಪದಲ್ಲಿ ರೋಸ್ಟ್ ಮಾಡಿರ್ತೀವಲ್ವ, ಹಾಗಾಗಿ ನೋಡಿ ಮಸಾಲೆ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಮತ್ತೆ ಇನ್ನೊಂದು ಈರುಳ್ಳಿ ಮತ್ತು 1-2 ಹಸಿಮೆಣ್ಸಿನ್ಕಾಯಿ ಚಿಕ್ಕದು ರೌಂಡಾಗಿ ಕಟ್ ಮಾಡ್ಕೊತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ಗೈಸ್. ನೋಡಿ ಈಗ ಇದನ್ನು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ, ಮತ್ತು 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಏನು ಗೊತ್ತಾ, ಇದು ಬಾಣಲಿಲಿ ತುಪ್ಪ ಹಾಗೆ ಇದೆ, ಅದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಯಾಕಂದರೆ ಮತ್ತೆ ಅದನ್ನು ತೊಳೆಯೋಕೆ ಹೋದರೆ ತುಪ್ಪ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಇಷ್ಟ ಆಯಿಲ್ ಹಾಕ್ತೀನಿ. ಅದೇನೂ ಆಗೋಲ್ಲ, ಯಾಕಂದರೆ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಏನೂ ಆಗೋಲ್ಲ. ಹಾಗಾಗಿ ಅದಕ್ಕೆ ಮಾಡ್ತಾಯಿದ್ದೀನಿ. ಆವಾಗಲೇ ಅದಕ್ಕೆ ಜೀರಿಗೆನೇ ಮತ್ತು ಇದನ್ನು ಸ್ಕಿಪ್ ಮಾಡಿದ್ದೆ, ತೋರಿಸಿರಲಿಲ್ಲ ನಿಮಗೆ, ಯೆಲ್ಲೋ ಪೌಡರು ಮತ್ತು ಜೀರಿಗೆ. ಅದನ್ನು ಇವಾಗ ಹಾಕಿದ್ದೀನಿ ಖಾರ ರುಬ್ಕೊಳ್ಳೋಕ್ಕೋಸ್ಕರ. ನೋಡಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಕಾಲು ಹಾಕ್ಬಿಟ್ಟಿದೆ ಗೈಸ್. ಏನು ಇದೆಯಲ್ಲ ಇದರಲ್ಲಿ ನೋಡಿ, ಇನ್ನೊಂದೇ ಒಂದು ಪನ್ನೀರ್ ಮರ್ತೇ ಬಿಟ್ಟಿದ್ದೀನಿ. ಅದರಲ್ಲಿ ಏನಾದರೂ ಒಂದು ಮರ್ತಿರ್ತೀವಲ್ವ, ಹಿಂಗೆ. ಈಗ ನೋಡಿ ಇದು ಸ್ವಲ್ಪ ಚೆನ್ನಾಗಿದ್ದಾಗಲಿ. ಇವಾಗ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ ಸಾಸಿವೆ. ನೋಡಿ ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಣ್ಣಗೆ, ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಬಟ್ ಹಸಿಮೆಣ್ಸಿಕಾಯಿ ನಾನು ಈಗ ಹಾಕಲ್ಲ, ಲಾಸ್ಟಲ್ಲಿ ಸೇರಿಸೋಣ ಅಂದ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ. ಅದು ಹಸಿಮೆಣ್ಸಿಕಾಯಿ ಚೆನ್ನಾಗಿ ಬಾಯಿಗೆ ಸಿಗ್ತಾಯಿದ್ರೆ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಲಾಸ್ಟಿಗೆ ಸೇರಿಸ್ತೀನಿ ನಾನು. ಈಗ ನೋಡಿ ಒಂದು ಈರುಳ್ಳಿನ, ಇದಕ್ಕೆ ಕ್ಯಾಪ್ಸಿಕಮ್ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನೇನು ಕ್ಯಾಪ್ಸಿಕಮ್ ಹಾಕಿಲ್ಲ ಗೈಸ್, ಸರಿ ಈರುಳ್ಳಿ ಅಷ್ಟೇ ಹಾಕಿದ್ದೀನಿ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಣ್ಣೆಯಲ್ಲಿ 1-2 ನಿಮಿಷ. ಪನ್ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆವಾಗಲೇ ತುಪ್ಪದಲ್ಲಿ ಹುರಿದು ಇಟ್ಟಿದ್ದೀನಲ್ವ, ಹಾಗಾಗಿ. ಇದು ನೋಡಿ ಇವಾಗ ಆಗಿದೆ, ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈರುಳ್ಳಿ, ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೇ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇವಾಗ ಇದಕ್ಕೆ ನೋಡಿ ಮಸಾಲೆ ರುಬ್ಕೊಂಡಿದ್ನಲ್ವ, ಅದನ್ನ ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ. ನೀವು ಮನೇಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಪನ್ನೀರ್ ಜಾಸ್ತಿ ತೊಗೊಳ್ಳಿ. ಆಮೇಲೆ ಮಸಾಲೆ ಸ್ವಲ್ಪ ಜಾಸ್ತಿ, ನಾನು ಏನು ಹಾಕಿದ್ದೆ ನಾನು ಡಬಲ್ ಕ್ವಾಂಟಿಟಿ ಹಾಕಿ, ಚೆನ್ನಾಗಿರುತ್ತೆ, ಜಾಸ್ತಿ ಮಸಾಲೆನೂ ಆಗುತ್ತೆ. ನೋಡಿ ಎಣ್ಣೆ ಇಷ್ಟು ಚೆನ್ನಾಗಿ ಉಟ್ಕೊತಾ ಇದೆ ಹಾಕಿದ ತಕ್ಷಣ. 1 ನಿಮಿಷ ನಾನು ಇವಾಗ ಇದಕ್ಕೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ತೀನಿ. ನೋಡಿ ಇವಾಗ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸಿ ಎಲ್ಲ ತೊಳೆದ್ಬಿಟ್ಟು ಜಾರ್ನ ಇವಾಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಬಟ್ ಇದು ತುಂಬ ಗಟ್ಟಿಯಾಗುತ್ತೆ ಗೈಸ್, ಕುದ್ದು, ಹಾಗಾಗಿ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ಆಮೇಲೆ ಕೆಲವರಿಗೆ ತುಂಬ ಗ್ರೇವಿ ಥಿಕ್ನೆಸ್ ಜಾಸ್ತಿ ಇರಬೇಕು, ಕೆಲವರಿಗೆ ತೆಳ್ಳಗಿರಬೇಕು. ಹಾಗಾಗಿ ನಿಮಗೆ ಯಾವ ಥರನೋ ಆ ಥರ ನೀವು ಇದು ಮಾಡ್ಕೊಳ್ಳಿ ಗ್ರೇವಿನ. ನೋಡಿ ಇದು ಸ್ವಲ್ಪ ಎಣ್ಣೆ ಬಿಡಲಿ. ಆಮೇಲೆ ಇದಕ್ಕೆ ನಾನು ಪನ್ನೀರು ಮತ್ತು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತೀನಿ. ಕ್ರೀಮ್ ಇಲ್ಲ ಗೈಸ್, ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಫ್ರೆಶ್ಶು ಮೊಸರು ಇರುತ್ತಲ್ವ ಅದನ್ನು ಆ್ಯಡ್ ಮಾಡಿದ್ರೆ ನಿಜವೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಸ್ವಲ್ಪ ಕುದೀಲಿ. ನೋಡಿ ಕುದೀತಾ ಇದೆ, ಇವಾಗ ಕುದ್ದು ಎಣ್ಣೆ ಬಿಡ್ತಾ ಇದೆ ನೋಡಿ ಸೈಡಲ್ಲಿ. ಇವಾಗ ಇದಕ್ಕೆ ನಾನು ಪನ್ನೀರನ್ನ ಸೇರಿಸ್ತೀನಿ. ಪನ್ನೀರನ್ನ ಸೇರಿಸಿ 1-2 ನಿಮಿಷ ಕುದಿಸಿದ್ರೆ ಸಾಕು ಗೈಸ್. ನೋಡಿ ನಾನು ಹೇಳಿದ್ನಲ್ವ ಎಷ್ಟು ಗಟ್ಟಿಯಾಗಿದೆ ನೋಡಿ ಗ್ರೇವಿ. ಬೇಕಿದ್ರೆ ನಾವು ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಸರಿ ಮಾಡ್ಕೋಬೋದು. ನಮ್ಮ 3 ಜನಕ್ಕೆ ಸಾಕಾಗುತ್ತೆ, ಹಾಗಾಗಿ ಮತ್ತೆ ನಾನೇನು ನೀರು ಸೇರ್ಸೋಕ್ಕೆ ಹೋಗೋದಿಲ್ಲ. ಇದು ನೋಡಿ ಇದಕ್ಕೆ ಇವಾಗ ನಾನು ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ, ಇದನ್ನು ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಬಟ್ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಅಷ್ಟು ಇದಕ್ಕೆ ಸ್ವಲ್ಪ ಮೊಸರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಒಂದೇ 1 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಇರಲಿಲ್ಲ, ಹಾಗಾಗಿ ಮೊಸರು ಸೇರಿಸ್ತಾ ಇದ್ದೀನಿ ನಾನು.
ಇದನ್ನು ಈಗ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು ಗೈಸ್. ರೆಡಿ ಆಗಿಬಿಡುತ್ತೆ. ಒಂದು 10 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಇದನ್ನು. ಟೇಸ್ಟಿಯಾಗೂ ಇರುತ್ತೆ ಮತ್ತು ಯಾವಾಗಲೂ ಹೋಟೆಲಿಗೆ ಹೋಗಿ ಏನು ತಿನ್ನೋದು, ಹಾಗಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇದೇ ಥರನೇ ಪಾಲಕ್ ಪನ್ನೀರು ತುಂಬಾ ಚೆನ್ನಾಗಿರುತ್ತೆ. ಅದು ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ ನಾನು. ನೋಡಿ ಏನು ಗೊತ್ತಾ, ಇಲ್ಲಿ ಕಲರ್ ಎಷ್ಟು ತುಂಬಾ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಈ ವಿಡಿಯೋದಲ್ಲಿ ಏನಂತ ಗೊತ್ತಿಲ್ಲ, ಫುಲ್ಲು ಡಲ್ಲಾಗಿ ಕಾಣಿಸ್ತಾ ಇದೆ ಗೈಸ್. ನೋಡಿ ಕಲರ್ ತುಂಬಾ ಚೆನ್ನಾಗಿದೆ, ಬಟ್ ಇದರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇಷ್ಟೇ ಗಾಯ್ಸ್, ಪನ್ನೀರ್ ಗ್ರೇವಿ ಆಯಿತು. ನೋಡಿ ಪನ್ನೀರ್ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ. ನೋಡಿ ಎಷ್ಟು ಥಿಕ್ನೆಸ್ ಆಗಿದೆ ನೋಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬೇಕಂದ್ರೆ ನೀವು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು, ಕ್ವಾಂಟಿಟಿ ನೋಡಿಕೊಂಡು. ಇದು ನೋಡಿ ಚೆನ್ನಾಗಾಗಿದೆ. ಇವಾಗ ಇದನ್ನು ಆಫ್ ಮಾಡಿ ಸೈಡ್ ತೆಗೆದಿಟ್ಬಿಟ್ಟು ಚಪಾತಿ ಹಾಕ್ತೀನಿ. ನೋಡಿ ಸಾಲ್ಟ್ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ಗೈಸ್. ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲೂ ಸಾಲ್ಟ್ ಹಾಕಿಲ್ವಲ್ಲ, ಹಾಗಾಗಿ ಒಂದೇ ಸರಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ಈಗ ಗ್ರೇವಿ ರೆಡಿ ಆಯಿತು ನೋಡಿ. ಚಪಾತಿ ಪನ್ನೀರ್ ಗ್ರೇವಿ ಹತ್ತಿರ ಇರಿ ಪರವಾಗಿಲ್ಲ, ಹಂಗೆ ನೋಡಿ ತುಂಬಾನೇ ಚೆನ್ನಾಗಾಗಿದೆ ಅಂತಾನೆ ಹೇಳ್ಬೋದು. ಬಿಡಿ, ತಿನ್ನಿ, ಏನಾಗಲ್ಲ. ನಮ್ಮನೇಲಿ ಪನ್ನೀರ್ ಅಂದ್ರೇನೆ ಇಷ್ಟ ಇಲ್ಲ, ಆದರೂ ಹೆಂಗೆ ಇದು ಮಾಡ್ತಾರೆ ನೋಡಿ. ತಗೊಳ್ಳಿ.